ಸಾಂದ್ರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸಾಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಬಗ್ಗೆ ಕೇಳ್ತಾ ಇದ್ರ. ಆ ಒಂದು ನೇಮಕಾತಿ ಯಾವಾಗ ಬರತ್ತೆ ಮತ್ತು SBI ನೇಮಕಾತಿ ಹೊಸ ಯಾವಾಗ ಬರತ್ತೆ ಅದು ಮುಂದುಗಡೆ ತಿಳಿಸ್ಕೊಡ್ತಾನೆ. ಅಪ್ಕಮಿಂಗ್ ನೋಟಿಸ್ ಗಳಾಗಿರತ್ತೆ. ಈಗ ಕರೆದಿರುವಂತಹ ಪೋಸ್ಟ್ 330 ಪೋಸ್ಟ್ ಗೆ ನೇಮಕಾತಿ ನಡೀತಾ ಇದೆ. ಈಗ ಅಧಿಸೂಚನೆಗಳು ಕೂಡ ಪ್ರಾರಂಭ ಆಗಿದೆ 30ನೇ ತಾರೀಕಿನಿಂದ. ಇಲ್ಲಿ ಕಾಣಿಸ್ತಾ ಇರಬಹುದು 30/7/2025 ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ 19/8/2025. ಈ ಒಂದು ದಿನಾಂಕದೊಳಗಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಟೋಟಲ್ ಆಗಿ 330 ಪೋಸ್ಟಿಗೆ ನೇಮಕಾತಿ ನಡೀತಾ ಇದೆ. ಇದು ಯಾವ ಬ್ಯಾಂಕು, ಎಲ್ಲಿ, ಏನು ಪೋಸ್ಟ್, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ ಸಾಂದ್ರೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಅಂದ್ರೆ ಸೈಬರ್ ಭದ್ರತಾ ಅಧಿಕಾರಿ ಹುದ್ದೆಗಳು, ಅದರ ನಂತರ ಉಪ ವ್ಯವಸ್ಥಾಪಕ ಹುದ್ದೆಗಳು, ಕ್ಲರ್ಕ್ ಹುದ್ದೆಗಳು, ಅದರಲ್ಲಿ ಭದ್ರತಾ ಅಧಿಕಾರಿ ಹುದ್ದೆಗಳು ಖಾಲಿ ಇರತ್ತೆ. ಗುಂಪು ಅಪಾಯ ನಿರ್ವಹಣೆ ಅಧಿಕಾರಿ ಹುದ್ದೆಗಳು ಗ್ರೂಪ್ ಎ, ಗ್ರೂಪ್ ಬಿ ಈ ರೀತಿಯ ಖಾಲಿ ಇರತ್ತೆ. ಅದ ನಂತರ ಏನಂದ್ರೆ ಡಿಜಿಟಲ್ ಅಧಿಕಾರಿ ಪೋಸ್ಟಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಅದು ಕೂಡ ಖಾಲಿ ಇರತ್ತೆ. CBDC ಪೋಸ್ಟ್ಗಳು ಮತ್ತು ಡಿಜಿಟಲ್ ಉನ್ನತ ಅಧಿಕಾರಿ ಹುದ್ದೆಗಳು, ಡಿಜಿಟಲ್ ಉನ್ನತ CDDC ಹುದ್ದೆಗಳು, ಅದರ ನಂತರ PMF ಹುದ್ದೆಗಳು, ಸಂಗ್ರಾಹಕ ಹುದ್ದೆಗಳು, ಸಹಾಯಕ ಹುದ್ದೆಗಳು, ಸಮೂಹ ಸಾರಿಗೆ ವ್ಯವಸ್ಥಾಪಕ ಹುದ್ದೆಗಳು, ಇದೇ ಒಂದು ಸೇರಿದಂತೆ ಇನ್ನು ಹಲವಾರು ಪೋಸ್ಟ್ಗಳು ಖಾಲಿ ಇರತ್ತೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ. ಯಾವುದು ಏನು ಅಂತ ಹೇಳಿ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಯಾವ ಬ್ಯಾಂಕು, ಯಾವ ಒಂದು ಸಂಸ್ಥೆ, ಎಲ್ಲಿ ಖಾಲಿ ಇರತ್ತೆ ಒಂದೊಂದ ತಿಳಿಸ್ಕೊಟ್ಟಿದ್ದೇನೆ, ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ. ಬನ್ನಿ ಸ್ನೇಹಿತರೆ ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಇಲ್ಲಿ ಖಾಲಿ ಇರುವಂತ ಬ್ಯಾಂಕ್ ನೋಡಿ ಎಲ್ಲಿ ಖಾಲಿ ಇದೆ ಅಂತ ಹೇಳಿ. ಇದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವಂತ ಪೋಸ್ಟ್ ಆಗಿರತ್ತೆ. ಈ ಒಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಜನ ಕೇಳಿದರೆ ಈ ಒಂದು ನೋಟಿಸ್ ಅರ್ಜಿಗಳು ಪ್ರಾರಂಭ ಮಾಡಿದ್ದಾರೆ. ಇದು ಒಂದ್ ಕಡೆ ಇಡ್ತೇನೆ. ಈಗ ಕೆಲವು ಜನ ಕೇಳಿದ್ರು ಸರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಿಕಾಸದಲ್ಲಿ ಯಾವಾಗ ಕರೀತಾರೆ ಅಂತ ಹೇಳಿ, ಮತ್ತೆ SBI ಬ್ಯಾಂಕ್ ನಲ್ಲಿ ಸರ್ ನೇಮಕಾತಿ ಯಾವಾಗ ಆಗುತ್ತೆ ಅಂತ ಹೇಳಿ. ನೋಡಿ ನಿಮ್ಗೆ ಹೇಳ್ಬೇಕಂದ್ರೆ SBI ಬ್ಯಾಂಕ್ ನಿಂದ ಸುಮಾರು ಮೊನ್ನೆನೆ 600, 11,000 ಈ ರೀತಿಯ ನೇಮಕಾತಿ ಮಾಡ್ಕೊಂಡಿದ್ರು, 13,000. ಅದ್ರ ಬಳಿಕ ಈಗ ನೇಮಕಾತಿ ಆಗೋದು ನವೆಂಬರ್ ತಿಂಗಳಿನಲ್ಲಿ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ SBI ಬ್ಯಾಂಕ್ ನಿಂದ ನೇಮಕಾತಿ ಬರತ್ತೆ. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ. SBI ಬ್ಯಾಂಕ್ ಅದು ಮತ್ತು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರೆ, ಅದು ಇನ್ನೂ ತನ ರಿಲೀಸೇ ಮಾಡಿಲ್ಲ. ಸುಮಾರು ಈಗ ರಿಲೀಸ್ ಮಾಡಬೇಕಾಗಿತ್ತು ನೋಟಿಸು, ಆದ್ರೆ ರಿಲೀಸ್ ಮಾಡಿಲ್ಲ. ಅದು ನಿಮಗೆ ಇನ್ನೂ 1 ತಿಂಗಳು ಅಥವಾ 1.5 ತಿಂಗಳ ತನಕ ವೇಟ್ ಮಾಡಿ ಅದು ಕೂಡ ನೋಟಿಸ್ ಬರತ್ತೆ. ಬತ್ತಂದ್ರೆ ತಿಳಿಸ್ಕೊಡ್ತಾನೆ. ತುಂಬಾ ಜನ ಕೇಳಿದ್ರೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಬನ್ನಿ ಈ ಒಂದು ನೇಮಕಾತಿ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತಾನೆ. ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಕಡ್ಡಾಯವಾಗಿ 24 ವರ್ಷದಿಂದ ಸುಮಾರು ನಿಮಗೆ 34 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮಗೆ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ವಯೋಮಿತಿ. ಅದ ನಂತರ ನಿಮ್ಮೊಂದು ಎಜುಕೇಶನ್ ಏನೇನಾಗಿರ್ಬೇಕು, ಎದರಲ್ಲಿ ಏನೇನು ಪಾಸ್ ಆಗಿರ್ಬೇಕು, ಅದು ನಮಗೆ ಟೋಟಲ್ ಆಗಿ ಸುಮಾರು 10 ರಿಂದ 15 ಪ್ರಕಾರ ಪೋಸ್ಟ್ ಇರತ್ತೆ. ಅಲ್ಲಿ ಎಲ್ಲ ಒಂದು ಪೋಸ್ಟ್ ಹೇಳ್ಕೋತ ಅಂದ್ರೆ ತುಂಬಾ ಟೈಮ್ ಬೇಕಾಗತ್ತೆ. ಆದ ಕಾರಣಕ್ಕಾಗಿ ಶಾರ್ಟ್ಕಟ್ ನಿಮಗೆ ತಿಳಿಸ್ಕೊಡ್ತಾನೆ. ಇಲ್ಲ ಮಾಸ್ಟರ್ ಡಿಗ್ರಿ, ಅದ ನಂತರ ಬ್ಯಾಚುಲರ್ ಆಫ್ ಡಿಗ್ರಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ, ಅದ ನಂತರ ಟೆಕ್ನಾಲಜಿ ಈ ರೀತಿ ವಿವಿಧೊಂದು ವಿಷಯದಲ್ಲಿ ಪಾಸ್ ಆಗಿರಬೇಕು. ಮಾಸ್ಟರ್ ಡಿಗ್ರಿ ಆಗಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಅನುಭವದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಗೆ ಅನುಭವ ಬೇಕು, ಇಷ್ಟಿಷ್ಟು ವರ್ಷ ಅಂತ ಹೇಳಿ ಅನುಭವ ಬೇಕಾಗತ್ತೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಲಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇರೋದು. ಅನುಭವ ಇದ್ದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ನಾನು ವಿದ್ಯಾರ್ಹತೆ ಕಂಪ್ಯೂಟರ್ ಸೈನ್ಸು, ಅದ ನಂತರ ಕಂಪ್ಯೂಟರ್ ವಿಜ್ಞಾನ, ಮಾಹಿತಿ ವಿಜ್ಞಾನ, ಇದರಲ್ಲಿ ಪದವಿ ಡಿಗ್ರಿ BSc ಅಥವಾ BTech, BA, MSc, BCA, MSCA, IT ಈ ರೀತಿಯ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ವಿವಿಧ ಒಂದು ಪ್ರಕಾರದ ವಿಷಯದಲ್ಲಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ. ಈ ಒಂದು ನೋಟಿಸ್ ಒಂದ್ಸರಿ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ತಳ ಡಿಸ್ಕ್ರಿಪ್ಷನ್ ಭಾಷಣ ಇರತ್ತೆ, ಅಥವಾ ಸಿಗಲಿಲ್ಲ ಅಂದ್ರೂ ಕೂಡ ಅಬೌವ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಸಂಬಳಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಿಮಗನ್ಸೋ ಮಟ್ಟಿಗೆ ಅಭ್ಯರ್ಥಿಗಳಿಗೆ ಆಯ್ಕೆ ಆಗಿರುವಂತ ವಿದ್ಯಾರ್ಥಿಗಳಿಗೆ ಸುಮಾರು ನಿಮಗೆ ಅವರು ಒಂದು ಅಂದಾಜಿನ ಮೇಲೆ ಹೇಳಿಲ್ಲ, ಯಾವುದೇ ರೀತಿಯಾಗಿ ಹೇಳಿಲ್ಲ. ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೆ ಇವು ಎಲ್ಲ ಒಂದು ಅತಿ ದೊಡ್ಡ ಪೋಸ್ಟ್ ಇರೋದ್ರಿಂದ ಸುಮಾರು ನಿಮಗೆ 50,000ಕ್ಕಿಂತ ಜಾಸ್ತಿನೇ ಸಂಬಳ ಕೊಡ್ತಾರೆ. ಅದೇ ರೀತಿಯಾಗಿ ನಿಮಗೆ ಇಷ್ಟಿಷ್ಟು ಅಂತೇಳಿ ನಿಮಗೆ ಅನುಭವ ಇರಬೇಕಾಗತ್ತೆ. ಕಡ್ಡಾಯವಾಗಿ ಅನುಭವ ಇರಲೇಬೇಕು. ಸರ್ ಎಷ್ಟು ಅನುಭವ ಬೇಕು? 3 ವರ್ಷ ಬೇಕಾಗತ್ತೆ, 5 ವರ್ಷ ಬೇಕಾಗತ್ತೆ, 7 ವರ್ಷ ಬೇಕಾಗತ್ತೆ, 10 ವರ್ಷ ಬೇಕಾಗತ್ತೆ, 11 ವರ್ಷ, 15 ವರ್ಷ ಈ ರೀತಿಯಾಗಿ ಅನುಭವ ಕೇಳಿದ್ದಾರೆ. ಕಡ್ಡಾಯವಾಗಿ ಅನುಭವ ಬೇಕಾಗತ್ತೆ. ವಯೋಮಿತಿ ಅಷ್ಟೇ ಅಲ್ಲ, 24 ರಿಂದ 45 ವರ್ಷ ಈ ರೀತಿಯಾಗಿ ಕೇಳಿದ್ದಾರೆ. ಒಟ್ಟಾರೆ 18 ರಿಂದ 50 ವರ್ಷದ ತನಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಈ ಒಂದು ನೋಟಿಸ್ ಸುಮಾರು 24 ಪೇಜ್ ಗಟ್ಟಲೆ ಇದೆ. ನಿಮಗೆಲ್ಲ ತಿಳಿಸ್ಕೊಡ್ತಾ ಹೋದ್ರೆ ತುಂಬಾ ಲಾಂಗ್ ಆಗತ್ತೆ. ಮತ್ತೆ ಎಲ್ಲ ಒಂದು ವಿದ್ಯಾರ್ಥಿಗಳು ಅನುಭವದವರೇ ಅಪ್ಲಿಕೇಶನ್ ಹಾಕಬೇಕು. ನೋಡಿ ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಅವರು. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಖಾಲಿ ಇದಾವ ಸ್ವಲ್ಪ ನೋಡಿ.
ಇದರಲ್ಲಿ ಇದು 300 ಪೋಸ್ಟ್ ಇರತ್ತೆ. ಅದ ನಂತರ ಇಲ್ಲಿ ಪ್ಲಸ್ ಆಗಿ 30 ಪೋಸ್ಟ್ಗಳು ಬರ್ತಾವೆ. ಟೋಟಲ್ ಆಗಿ 330 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿ ಆಗಿರತ್ತೆ. ಈ ಒಂದು 330 ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಮೊನ್ನೆನೆ ಸುಮಾರು 2500 ಪೋಸ್ಟ್ಗೆ ನೋಟಿಸ್ ಕೂಡ ರಿಲೀಸ್ ಮಾಡಿದ್ರು. ಎಷ್ಟು ಹೇಳಿ, 2500 ಪೋಸ್ಟ್ಗೆ ನೋಟಿಸ್ ರಿಲೀಸ್ ಮಾಡಿದ್ರು ಈ ಒಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಇದಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿದ್ರೆ ಕೆಲವು ಜನ ಅರ್ಜಿ ಸಲ್ಲಿಸಲ್ಲ. ಅಪ್ಲಿಕೇಶನ್ ಫೀಸ್ ನೋಡಿ, ಇದಕ್ಕೆ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಇರತ್ತೆ ಅಂತ ಹೇಳಿ. GST ಎಲ್ಲ ಸೇರಿರತ್ತೆ. ಇದೊಂದು ಅರ್ಥ ಮಾಡ್ಕೊಂಡು, GST ಎಲ್ಲ ಸೇರಿರತ್ತ. ನಿಮಗೆ SC ST PWB ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ, ಒಮ್ಮನ ಅಭ್ಯರ್ಥಿಗಳಿಗೆ ಸುಮಾರು 175 ರೂಪಾಯಿ. ಇದು ಸಾಮಾನ್ಯ ನಿಮಗೆ ಕೇಳುವಂತದ್ದು 175 ರೂಪಾಯಿ. ಅದರ ನಂತರ ಉಳಿದಂತ ಅಭ್ಯರ್ಥಿಗಳಿಗೆ 850 ರೂಪಾಯಿ ತನ ಒಂದು ಅರ್ಜಿ ಶುಲ್ಕ ಇಟ್ಟಿದ್ದಾರೆ. GST ಎಲ್ಲ ಇರತ್ತೆ ಇದರಲ್ಲಿ, ಪ್ಲಸ್ GST ಕೂಡ ಸೇರ್ಪಡೆ ಆಗತ್ತೆ. ಅದ ನಂತರ ಇನ್ನೇ ಕೆಲವೊಂದು ಅರ್ಹತೆಗಳು ಬಗ್ಗೆ ಕೇಳಿದ್ದಾರೆ ಅವರು. ಡಾಕ್ಯುಮೆಂಟ್ಸ್ ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಇದಕ್ಕೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಹೇಗೆ ಆಯ್ಕೆ ಮಾಡ್ತಾರೆ ಅದು ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಒಂದು ವೆಬ್ಸೈಟ್ ನೋಡಿ. ಇದೊಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಿ www.bankofbaroda.in ಗೆ ಬಿಟ್ಟು ನೋಡ್ಕೊಂಡು ನೀವು ಎಲ್ಲ ಒಂದು ಮಾಹಿತಿಯನ್ನು ಪಡ್ಕೊಂಡು ಹಾಕ್ಬೋದು. ಈಗ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಸುಮಾರು ನಿನ್ನೆ 2 ದಿನದನೇ ಅರ್ಜಿಗಳು ಪ್ರಾರಂಭ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕಿ ಎಲ್ಲ ಒಂದು ಪೋಸ್ಟ್ಗಳಿಗೆ ಸುಮಾರು ಬ್ಯಾಂಕ್ ಆಫ್ ಬರೋಡಾದಿಂದ ಸುಮಾರು 4-5 ನೋಟಿಸ್ ರಿಲೀಸ್ ಮಾಡಿದ್ದಾರೆ. SSL ಎಲ್ಲ ಯಾವ ರೀತಿ ರಿಲೀಸ್ ಮಾಡಿದಾರಲ್ಲ ಅದೇ ರೀತಿಯಾಗಿ 4-5 ನೋಟಿಸ್ ಅನ್ನ ರಿಲೀಸ್ ಮಾಡಿದ್ರೆ ಒಂದೊಂದು ತಿಳಿಸ್ಕೊಡ್ತಾ ಹೋದ್ರೆ ನಿಮ್ಗೆ ತುಂಬಾ ಲಾಂಗ್ ಆಗತ್ತೆ. ಮತ್ತು ವಿಡಿಯೋ ಕೂಡ ಕೆಲವು ಜನ ನೋಡೋದಲ್ಲ. ಅದೊಂದು ಕಾರಣಕ್ಕೆ ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಸುಮಾರು 4-5 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಒಂದು 500 ಪೋಸ್ಟ್, ಒಂದು 400 ಪೋಸ್ಟ್, ಒಂದು 330 ಪೋಸ್ಟ್, ಇನ್ನೊಂದು 2500 ಪೋಸ್ಟ್. ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ ಮತ್ತೆ